ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ದೇಶದ ವಿಶ್ವದ ನಾಯಕರು ನಮ್ಮ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬವನ್ನು ನಮ್ಮ ಹೆಂಜುಹುಲ್ಕೂರಿನ ಸರ್ಕಾರಿ ಪ್ರಾಥಮಿಕ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಇಲ್ಲಿ ಸರಳವಾಗಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಒಂದು ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋ ಮುಖಾಂತರ ಮಕ್ಕಳಿಗೆ ಸಿಹಿ ಹಂಚುವ ಮುಖಾಂತರ ನಾವು ಸರಳವಾಗಿ ಆಚರಣೆ ಮಾಡಿದ್ದೀವಿ. ಇವತ್ತೇನು ಇಲ್ಲಿ ಶಾಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ, ನರೇಂದ್ರ ಮೋದಿಯವ್ರನ್ನ ನಾವೆಲ್ಲರೂ ಸಹ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅನ್ನೋ ಒಂದು ಇದನ್ನು ಮಕ್ಕಳಿಗೆ ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಶಾಲೆಯಲ್ಲಿ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನರೇಂದ್ರ ಮೋದಿಜಿಯವರಿಗೆ ಸುಖ ಸಂತೋಷ ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯ ಅನುಕೂಲಗಳು ಮತ್ತು ವಿಶ್ವ ನಾಯಕರಾಗಿ ಮುಂದುವರಿಯುವುದಕ್ಕೆ ಎಲ್ಲ ರೀತಿಯ ಅನುಕೂಲಗಳು ಮತ್ತು ಸುಭದ್ರವಾಗಿ ನಮ್ಮ ದೇಶವನ್ನು ಕಾಪಾಡುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ದೇಶದ ವಿಶ್ವದ ನಾಯಕರು ನಮ್ಮ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬವನ್ನು ನಮ್ಮ ಹೆಂಜುಹುಲ್ಕೂರಿನ ಸರ್ಕಾರಿ ಪ್ರಾಥಮಿಕ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಇಲ್ಲಿ ಸರಳವಾಗಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಒಂದು ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋ ಮುಖಾಂತರ ಮಕ್ಕಳಿಗೆ ಸಿಹಿ ಹಂಚುವ ಮುಖಾಂತರ ನಾವು ಸರಳವಾಗಿ ಆಚರಣೆ ಮಾಡಿದ್ದೀವಿ. ಈ ಒಂದು ಸಂಭ್ರಮ ಆಚರಣೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಪ್ರಸಾದ್ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು 14 ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾರಾಯಣ ಸ್ವಾಮಿಯವರು ಕೂಡ ಕೈ ಜೋಡಿಸಿದರು. ಅದೇ ರೀತಿ ನಮ್ಮ ಎಲ್ಲ ಅಭಿಮಾನಿಗಳು ಕೂಡ ಇಲ್ಲಿ ಬಂದು ಭಾಗವಹಿಸಿ ನಮ್ಮ ವಿಶ್ವದ ನಾಯಕರು ಈ ದೇಶದಲ್ಲಿ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂತಂದರೆ ಅದೇನು 2014ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾದ ನಂತರ ಇಲ್ಲಿವರೆಗೂ ಕೂಡ ದೇಶಕ್ಕೋಸ್ಕರ, ದೇಶದ ಸುಭದ್ರತೆಗೋಸ್ಕರ, ದೇಶದ ಸಬಲೀಕರಣಕ್ಕೋಸ್ಕರ ನಿರಂತರವಾಗಿ ನರೇಂದ್ರ ಮೋದಿಯವರು ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ. ನಾವೆಲ್ಲ ಕೂಡ 75ನೇ ವರ್ಷದಲ್ಲಿ ಅವರು ಏನು ಪೂರೈಸಿದಾರೋ ಅವರ ಹುಟ್ಟುಹಬ್ಬಕ್ಕೆ ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ಸುಖ, ಸಂಪತ್ತು ಎಲ್ಲವನ್ನು ಕೊಟ್ಟು ಈ ದೇಶವನ್ನು ಮತ್ತಷ್ಟು ಬಲಿಷ್ಠ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ನಂಬಿಕೆಯಿಂದ ನಾವೆಲ್ಲ ಕೂಡ ಈ 75ನೇ ವರ್ಷ ಸಂಭ್ರಮಾಚರಣೆ ನಾವೆಲ್ಲ ಕೂಡ ಇದ್ದೀವಿ. ಇವತ್ತು ನಮಗೆಲ್ಲ ಗೊತ್ತಿರ್ಬೋದು, ಈ ಭಾರತದ ಸೈನಿಕರಿಗೆ ನರೇಂದ್ರ ಮೋದಿಯವರ ಸರ್ಕಾರ ಬಂದ ನಂತರ ಸೈನಿಕರಿಗೆ ಯಥೇಚ್ಛವಾಗಿ ಎಲ್ಲ ರೀತಿಯಲ್ಲಿ ಕೂಡ ಬೆಂಬಲವನ್ನು ಸೂಚಿರ್ತಕ್ಕಂಥದ್ದು ಈ ದೇಶದಲ್ಲಿ ಏಕೈಕ ಪ್ರಧಾನಮಂತ್ರಿ ಯಾರಿದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳ್ಬೋದು. ಯಾಕಂತಂದರೆ ಪಾಕಿಸ್ತಾನ ಒಂದಲ್ಲ ಒಂದು ರೀತಿ ನಮ್ಮ ದೇಶದ ಮೇಲೆ ದಾಳಿ ನಡೀತಾ ಇತ್ತು. ಆ ಪ್ರತ್ಯುತ್ತರವಾಗಿ ನಮ್ಮ ನರೇಂದ್ರ ಮೋದಿ ಅವರು ನೇರವಾಗಿ ಸೈನಿಕರಿಗೆ ಎಲ್ಲ ರೀತಿಯಲ್ಲಿ ಕೂಡ ಅವರಿಗೆ ಒಂದು ಬೆಂಬಲವನ್ನು ಘೋಷಣೆ ಮಾಡಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನಾನು ನರೇಂದ್ರ ಮೋದಿ ಅವರು ಕರೆ ಕೊಟ್ಟರೆ ಮಾತ್ರ ಹೋಗಿ ದಾಳಿ ಮಾಡಬೇಕು ಅಂತೇನಿಲ್ಲ. ಯಾವತ್ತು ಯಾವ ಸಂದರ್ಭ ನಮ್ಮ ದೇಶಕ್ಕೋಸ್ಕರ ಯಾವುದೇ ಒಂದು ತೊಂದರೆ ಮಾಡಿದಾಗ ನೀವು ನೇರವಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸ ಮಾಡಿ ಅಂತ ಕೂಡ ಸೈನಿಕರಿಗೆ ಒಂದು ಇದನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬಡವರಿಗೆ ಲಕ್ಷಾಂತರ ಜನರಿಗೆ ಸುಮಾರು ಇವತ್ತು 50 ಕೋಟಿ ಜನ ಇವತ್ತು ಜನ್ಧನ್ ಯೋಜನೆಯಲ್ಲಿ ಇವತ್ತು ಅಕೌಂಟ್ ಮಾಡ್ಕೊಂಡಿದ್ದಾರೆ. ಯಾಕಂತಂದರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಇವತ್ತು ನರೇಂದ್ರ ಮೋದಿಯವರ ಜನ್ಧನ್ ಅಕೌಂಟ್ ಖಾತೆ ಒಂದು ಏನೋ ಅವತ್ತು ಘೋಷಣೆ ಮಾಡ್ತಾ ಯೋಜನೆ, ಆ ಯೋಜನೆಯನ್ನು ಸದ್ಬಳಕೆ ಮಾಡ್ಕೊಂಡಿದ್ದಾರೆ. ಇವತ್ತು ಮನೆಗೆ ಗ್ಯಾಸ್ ಆಗಿರ್ಬೋದು, ಈ ರೀತಿಯ ಹಲವಾರು ಯೋಜನೆಗಳನ್ನ ನರೇಂದ್ರ ಮೋದಿ ಅವ್ರನ್ನ ನೋಡ್ತಾ ಹೋದಾಗ ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ಅಗ್ನಿವೀರ ಸೈನಿಕರಿಗೆ ಹೊಸ ಯುವಕರಿಗೇನು ಇವತ್ತು ಯುವಕರೆಲ್ಲ ಇವತ್ತು ವಿದ್ಯಾಭ್ಯಾಸ ಮಾಡಿಕೊಂಡು ಬೇರೆ ಕಡೆ ಹೋಗ್ತಾಯಿದ್ರು. ಅದನ್ನು ಅಗ್ನಿವೀರ ಒಂದು ಯೋಜನೆಯನ್ನು ಮಾಡಿ ಇವತ್ತು 4 ವರ್ಷಗಳ ಕಾಲ ಈ ದೇಶದ ಸೈನಿಕರಾಗಿ ಅವ್ರು ಕೆಲಸ ಮಾಡೋದಕ್ಕೆ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಇಂಥ ಲಕ್ಷಾಂತರ ಜನರು ಕೂಡ ಆ ಒಂದು ಯೋಜನೆಯಲ್ಲಿ ಇವತ್ತು ಭಾಗವಹಿಸಿರ್ತಕ್ಕಂಥದ್ದು. ನಮ್ಮ ಪಂಚಾಯತಿಯಿಂದ ಕೂಡ ಸುಮಾರು 4-5 ಜನ ಇವತ್ತು ಅಗ್ನಿವೀರಲ್ಲಿ ಸೈನಿಕರ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಶ್ಲಾಘನೀಯವಂತ ಕೆಲಸ ಇದು ನರೇಂದ್ರ ಮೋದಿ ಅವರು. ಈ ರೀತಿ ನರೇಂದ್ರ ಮೋದಿ ಅವ್ರನ್ನ ನಾವು ನೋಡ್ತಾ ಇದ್ದಾಗ ಈ ದೇಶದಲ್ಲಿ ಹಲವಾರು ಯೋಜನೆಗಳನ್ನು ನಮ್ಮ ಸಾರ್ವಜನಿಕರಿಗೆ, ಬಡವರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮನೆಗೆ ಇವತ್ತು ಏನು ಅಕ್ಕಿ ಕೊಡಬೇಕಂತಂದರೆ ನೇರವಾಗಿ ನರೇಂದ್ರ ಮೋದಿ ಅವರೇ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ರೈತರಿಗೋಸ್ಕರ ಏನು ಇವತ್ತು ವರ್ಷಕ್ಕೊಂದ್ಸರಿ ಏನು ಹಣವನ್ನು ರೈತರ ಖಾತೆಗೆ ಕಳಿಸ್ತಾರೋ ಅದನ್ನು ಕೂಡ ನೇರವಾಗಿ ಅವರ ಅಕೌಂಟ್ಗೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಕಂದರೆ ದಲ್ಲಾಳಿಗಳನ್ನು ನಿಲ್ಲಿಸುವಂಥ ಕೆಲಸ ಇವತ್ತು ನರೇಂದ್ರ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕೂಡ ಸುಭದ್ರವಾಗಿ ನಮ್ಮ ಭಾರತ ದೇಶ ನಡೀತಾ ಇದೆ. ಇವತ್ತು 75ನೇ ವರ್ಷದಲ್ಲಿ ಮತ್ತೊಂದು ಸರಿ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ ಇವತ್ತು ನಾವೇನು ಸಂಭ್ರಮವಾಗಿ ಸಡಗರವಾಗಿ ಏನು ಇವತ್ತಿಂದ ನಮ್ಮದು ಅಕ್ಟೋಬರ್ 2 ತನಕ ನಮ್ಮ BJP ಭಾರತೀಯ ಜನತಾ ಪಾರ್ಟಿಯ ವಿವಿಧ ಕಾರ್ಯಕ್ರಮಗಳಿದೆ. KJP ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ತದಾನ ಶಿಬಿರ ಮಾಡುವಂಥದ್ದು, ಸ್ವಚ್ಛತೆ ಕಾರ್ಯಕ್ರಮ ಮಾಡುವಂಥದ್ದು, ಗಿಡ ನೆಡುವಂಥ ಈ ಥರ ನಿರಂತರವಾಗಿ BJPಯ ಕಾರ್ಯಕರ್ತರು ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ರು. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಚಾಚು ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಏನಿವತ್ತು ಮಾಧ್ಯಮದವರು ಕೂಡ ಇಲ್ಲಿ ಬಂದು ಮೋದಿಯವರ ಜನ್ಮದಿನಕ್ಕೆ ಸಹಕರಿಸಿದರೆ ನಿಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತು ಈ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಮುಖಂಡರು ಕೂಡ ನಾನು ಧನ್ಯವಾದ ನಡೆಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್. 75ನೇ ಹುಟ್ಟುಹಬ್ಬದ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಹೆಂಜುಹುಲ್ಕೂರು ಸರ್ಕಾರಿ ಪ್ರೌಢ ಪ್ರಾಥಮಿಕ ಶಾಲೆಯಲ್ಲಿ. ನರೇಂದ್ರ ಮೋದಿಯವರು ಈ ದೇಶವನ್ನು ಸುಭದ್ರವಾಗಿ ಕೊಂಡೊಯ್ಯುತ್ತಿದ್ದಾರೆ. ಇವತ್ತು ನಾವು ಏನಾದರೂ ಸುಭದ್ರವಾಗಿದ್ದೀವಿ, ಈ ದೇಶದಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಜಿಲ್ಲೆಯಲ್ಲಿ ಸುಭದ್ರವಾಗಿದ್ದೀವಿ, ಈ ದೇಶ ಸುಭದ್ರವಾಗಿ ನಡೀತಾ ಇದೆ ಅಂತಂತಂದರೆ ವಿಶ್ವ ನಾಯಕರಾದಂಥ ನಮ್ಮ ನರೇಂದ್ರ ಮೋದಿ ಅವ್ರ ಕಾರಣರಾಗ್ತಾರೆ ಅಂತ ನಾನು ಬಯಸ್ತೀನಿ. ಇವತ್ತೇನು ಇಲ್ಲಿ ಶಾಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ,
ನರೇಂದ್ರ ಮೋದಿಯವ್ರನ್ನ ನಾವೆಲ್ಲರೂ ಸಹ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅನ್ನೋ ಒಂದು ಇದನ್ನು ಮಕ್ಕಳಿಗೆ ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಶಾಲೆಯಲ್ಲಿ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನರೇಂದ್ರ ಮೋದಿಜಿಯವರಿಗೆ ಸುಖ ಸಂತೋಷ ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯ ಅನುಕೂಲಗಳು ಮತ್ತು ವಿಶ್ವ ನಾಯಕರಾಗಿ ಮುಂದುವರಿಯುವುದಕ್ಕೆ ಎಲ್ಲ ರೀತಿಯ ಅನುಕೂಲಗಳು ಮತ್ತು ಸುಭದ್ರವಾಗಿ ನಮ್ಮ ದೇಶವನ್ನು ಕಾಪಾಡುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿಹಿ ವಿತರಣೆ ಮಾಡಬೇಕಂತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು. ಜೋರಾಗೆಲ್ಲ ಒಂದ್ಸರಿ ವಿಶ್ ಮಾಡಿ ನರೇಂದ್ರ ಮೋದಿಗೆ. ಜೋರಾಗಿ ಹೇಳಿ ಸರಿ.